ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ದಿನ ರಾತ್ರಿ ಆ ವ್ಯಕ್ತಿಗೆ ನಿಮ್ಮ ನೆನಪು ಕಾಡ್ತಾ ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಈ ರಾತ್ರಿ ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರಾ? ಅವ್ರಿಗೂ ಕೂಡ ನಿಮ್ಮ ನೆನಪು ನಿಮ್ಮ ಹಾಗೆ ಕಾಡ್ತಾ ಇದೆಯಾ? ಅವರ ನೆನಪಿನಲ್ಲಿ ನಿಮಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ? ಅವರ ಸಿಚುವೇಶನ್ ಈ ರಾತ್ರಿ ಹೇಗಿದೆ ಅಂದರೆ, ಬೆಳಗಿನ ಹೊತ್ತು ಯಾಕೆ ನಾನು ರೀಡಿಂಗ್ಸ್ ತಗೊಳ್ತೀನಿ, ಆ್ಯಸ್ ಯೂಶ್ವಲ್ ಆಗಿ ಎನರ್ಜೀಸ್ ಚೆಕ್ ಮಾಡ್ತೀನಿ. ತಡರಾತ್ರಿ ಫೀಲಿಂಗ್ಸ್ ಯಾಕೆ ಅಂತ ಹೇಳಿದ್ರೆ, ಬೆಳಗಿನ ಹೊತ್ತು ಅವರು ಕೆಲಸದಲ್ಲಿ ಬ್ಯುಸಿ ಇರಬಹುದು, ಅಥವಾ ನೀವು ಮಾಡಿರುವಂತಹ ವಿಚಾರಗಳು ಬೇರೆಯವರು ಯಾರೋ ಬೇರೆ ರೀತಿಯಲ್ಲಿ ಮ್ಯಾನಿಪುಲೇಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಟ್ರೆಸ್ನಲ್ಲಿ ಇರಬಹುದು. ನೈಟ್ ಹೊತ್ತು ನಿಮ್ಮ ಬಗ್ಗೆ ಅವ್ರಿಗೆ ಫೀಲ್ ಆಗ್ತಾ ಇದೆಯಾ? ನಿಮ್ಮನ್ನು ಥಿಂಕ್ ಮಾಡ್ತಾ ಇದ್ದಾರಾ? ಈ ರಾತ್ರಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ನೀವು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಫೀಲಿಂಗ್ಸ್ ಏನಾಗಿದೆ, ಆ ವ್ಯಕ್ತಿ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರಾ, ಸಿಚುವೇಶನ್ ಹೇಗಿದೆ ಆ ವ್ಯಕ್ತಿದು, ಆ ವ್ಯಕ್ತಿ ನಿಮ್ಗೆ ಏನಾದರೂ ಹೇಳೋದಕ್ಕೆ ಬಯಸ್ತಾ ಇದ್ದಾರಾ? ಫಸ್ಟ್ ಆಫ್ ಆಲ್, ಆ ವ್ಯಕ್ತಿ ಯೋಚನೆಯಲ್ಲಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ ಅಥವಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 9 ಆಫ್ ವಾಂಡ್ಸ್ ಬಂದಿದೆ. ಎಸ್, ಅವರ ಎನರ್ಜಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಯಾವುದೋ ಒಂದು ವಿಚಾರಗಳಲ್ಲಿ ಆಗಿರ್ಬೋದು ಅಥವಾ ಕೆಲಸದ ಸ್ಟ್ರೆಸ್ನಲ್ಲಾಗಿರಬಹುದು. ಅಂದರೆ ಫಿಸಿಕಲಿ ಆ ವ್ಯಕ್ತಿ ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಿ, ಬಹುಶಃ ಆ ಕೆಲಸದ ಒತ್ತಡ ಇರಬಹುದು ಅಥವಾ ಫ್ಯಾಮಿಲಿ ಮ್ಯಾಟರ್ಗಳಲ್ಲಿ ಯಾವುದೋ ಒಂದು ವಿಚಾರವಾಗಿ ಆ ಓಡಾಟಗಳಲ್ಲಿ ಸಾಕಾಗಿ ಹೋಗಿದ್ದಾರೆ ಅನ್ನುವ ರೀತಿಯಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ 9 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಗೇನ್ ಆ ವ್ಯಕ್ತಿಗೆ ನಿಮ್ಮ ವಿಚಾರದಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ, ಯಾವುದೇ ಒಂದು ರೀತಿಯಾದಂತಹ ಮುಂದುವರಿಯೋದಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ನಡುವೆ ಬಹಳಷ್ಟು ಫೀಲಿಂಗ್ಸ್ ಇದೆ, ಎಲ್ಲನೂ ಇದೆ, ಬಟ್ ಆದರೆ ಆ ವ್ಯಕ್ತಿಗೆ ಒಂದಷ್ಟು ಕನ್ಕ್ಲೂಷನ್ ಕೂಡ ಇದೆ. ಯಾವ ರೀತಿ ಇದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಥವಾ ನಿಮ್ಮನ್ನು ಯಾವ ರೀತಿ ಸಂಭಾಳಿಸ್ಬೇಕು ಅನ್ನುವಂಥ ಫೀಲ್ ಈ ವ್ಯಕ್ತಿಗೆ ಆಗ್ತಾ ಇದೆ ಅಂತ ಹೇಳಿ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ. ಎಸ್, ಈ ವ್ಯಕ್ತಿ ನಿಧಾನವಾಗಿ ನಿಮ್ಮ ಬಗ್ಗೆಯಲ್ಲಿ, ಅಂದರೆ ನೀವಿಬ್ಬರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿ ತಿಂಗಳಾನುಗಟ್ಟಲೆ ಆಗಿರಬಹುದು, ಆ ಸಡನ್ನಾಗಿ ಆ ವ್ಯಕ್ತಿಗೆ ಏನಾಗ್ತಾ ಇದೆ, ಆ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯಾವುದೇ ವಿಚಾರಗಳಾಗಲಿ ಯಾವುದೇ ನೆನಪುಗಳಾಗಲಿ ಬಂದಿರಲಿಲ್ಲ. ಬಟ್ ಆದರೆ ನಿಮ್ಮಿಬ್ಬರ ನಡುವೆ ಒಂದಷ್ಟು ದಿನಗಳ ನಂತರದಲ್ಲಿ ಈ ವ್ಯಕ್ತಿ ಈ ರಾತ್ರಿಯಲ್ಲಿ ಆ ವ್ಯಕ್ತಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಕೆಲವೊಂದು ವಿಚಾರಗಳ ಆಗಿರಬಹುದು, ಕೆಲವೊಂದು ವಿಷಯಗಳು, ಯಾವುದೋ ಒಂದು ಇನ್ಸಿಡೆಂಟ್ಗಳು, ನಿಮ್ಮಿಬ್ಬರ ನಡುವೆ ನಡೆದಿರುವಂತಹ ಇನ್ಸಿಡೆಂಟ್ಗಳು ಇವ್ರಿಗೆ ಮಾನಸಿಕವಾಗಿ ಒಂದಷ್ಟು ನೆನಪು ತರುವ ರೀತಿಯಲ್ಲಿ ಮಾಡ್ತಾ ಇದೆ ಯೂನಿವರ್ಸ್ ಅಂತಾನೆ ತೋರಿಸುತ್ತೆ. ಇಲ್ಲಿ 8 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ನೆಗೆಟಿವ್ ಆಗಿಯೂ ಕೂಡ ಥಿಂಕ್ ಮಾಡ್ತಾರೆ ಈ ವ್ಯಕ್ತಿ. ಬಹಳಷ್ಟು ನೆಗೆಟಿವ್ ಆಗೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ. ಅಂದರೆ ನಿಮ್ಮ ಸಂಬಂಧನ ಯಾವ ರೀತಿ ಇಟ್ಕೊಳ್ಬೇಕು, ಅಥವಾ ನಿಮ್ಮ ಸಂಬಂಧನ ಯಾವ ರೀತಿ ಅವರು ಮುಂದುವರಿಸ್ಕೊಂಡು ಹೋಗಬೇಕು, ಅಥವಾ ಏನೋ ಒಂದು ನಿಮ್ಮಿಬ್ಬರ ನಡುವೆ ಒಂದು ಕಮಿಟ್ಮೆಂಟ್ ಅಂತ ಕೊಟ್ಟಿದ್ರು ಅವರು. ಬಟ್ ಆದರೆ ಅದು ಯಾವುದೋ ಒಂದು ಸಂದರ್ಭದಲ್ಲಾಗಿರ್ಬೋದು ಅಥವಾ ಯಾವುದೋ ಒಂದು ವಿಚಾರದಲ್ಲಾಗಿರ್ಬೋದು, ಅವ್ರಿಗೆ ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ ಈ ವಿಚಾರದಲ್ಲಿ. ಬಹುಶಃ ನಿಮ್ಮಿಬ್ಬರ ನಡುವೆಯಲ್ಲಿ ಏನಾದರೂ ಕಿರಿಕಿರಿಗಳು ಆಗಿರ್ಬೋದು, ಅಥವಾ ಅವ್ರಿಗೆ ನಿಮ್ಮ ಫೀಲಿಂಗ್ಸೇ ಇಲ್ಲ ಅಂತ ನೀವು ಅಂದ್ಕೊಳ್ತೀರಿ. ಫೀಲಿಂಗ್ಸ್ ಇದೆ, ಬಟ್ ಆದರೆ ನೆಗೆಟಿವ್ ವಿಚಾರಗಳು ಕೂಡ ಅಷ್ಟೇ ಕಾಡ್ತಾ ಇದೆ ನಿಮ್ಮ ವಿಚಾರವಾಗಿ. ಬಹುಶಃ ನೀವು ಕಿತ್ತಾಡ್ದಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಇನ್ಸಿಡೆಂಟ್ ಏನಿದೆಯಲ್ಲ, ಪದೇ ಪದೇ ಅವ್ರಿಗೆ ಅದನ್ನು ಮರುಕಳಿಸ್ತಾ ಇದೆ ಅಂತೇಳಿ. ಇಲ್ಲಿ ಸನ್ ಕಾರ್ಡ್ ಬಂದಿದೆ. ಸನ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಈ ವ್ಯಕ್ತಿ ಬಂದೇ ಬರ್ತಾರೆ ನನ್ನ ಲೈಫಿಗೆ ಅನ್ನುವಂತಹ ಒಂದು ಅದ್ಭುತವಾದಂತಹ ಸೂಚನೆಗಳೇನಿದೆಯಲ್ಲ, ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಕೊಡ್ತಾ ಬರುತ್ತೆ, ಯೂನಿವರ್ಸೇ ಕೊಡ್ತಾ ಬರುತ್ತೆ. ಇವರಿಗೆ ನಿಮ್ಮ ಕಡೆ ಅವರ ಮನಸ್ಸು ವಾಲುವ ರೀತಿಯಲ್ಲಿ ಆಗುತ್ತೆ. ಬಟ್ ಆದರೆ ಒಂದಷ್ಟು ದಿನಗಳ ಕಾಲ ನೀವು ತಾಳ್ಮೆಯಿಂದ ಈ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಆ ಟೈಮಲ್ಲಿ ಏನಿದೆ, ಅವ್ರು ನಿಮ್ಮನ್ನು ದೂರ, ನೀವು ಮಾಡ್ತಾ ಇದ್ದಂಥ ಕಿರಿಕಿರಿ ಆಗಿರ್ಬೋದು ಅಥವಾ ನೀವು ಕೇಳ್ತಿರುವಂಥ ಕ್ವಶನ್ಸ್ಗಳಿಗಾಗಿರ್ಬೋದು, ಏನೇ ಇರ್ಬೋದು, ಅವರು ತಪ್ಪಿಸ್ಕೊಂಡ್ರೆ ಸಾಕು ಇಲ್ಲಿಂದ ಅನ್ನುವ ರೀತಿಯಲ್ಲಿ ಅವ್ರು ಆಗಿದ್ರು. ಬಟ್ ಆದರೆ ನಿಧಾನವಾಗಿ ಕೆಲವೊಂದು ಸಮಯ ನೀವೇನಾದರೂ ಆ ವ್ಯಕ್ತಿಗೆ ಕೊಟ್ಟರೆ, ಇಲ್ಲಿ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಾನು ಇದನ್ನು ಹೇಳಲೇಬೇಕಾಗತ್ತೆ, ಕೆಲವೊಂದು ಸಮಯ ನೀವೇನಾದರೂ ಕೊಟ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಅಗೇನ್ ನಿಮ್ಮ ವಿಚಾರವಾಗಿ ಯೋಚನೆ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಈಗಲೇ ನಾನು ನೋಡಬೇಕು ಅಂತ ಹೋದಾಗ ಏನಾಗುತ್ತೆ, ಅವ್ರಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ಬಟ್ ಆದರೆ ಏನಾಗುತ್ತೆ, ನಿಮ್ಮ ಬಗ್ಗೆ ನೆಗೆಟಿವ್ ವಿಚಾರಗಳು ಕೂಡ ಓಡ್ತಾ ಇದೆ. ತಾಳ್ಮೆಯಿಂದ ಇದ್ದರೆ ಆ ವ್ಯಕ್ತಿಗೆ ಅವರು ಕೆಲವೊಂದು ವಿಚಾರಗಳು ನಿಮ್ಮ ಹತ್ರ ಬರುವ ರೀತಿಯಲ್ಲಿ
ಒಂದಷ್ಟು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವ ರೀತಿಯಲ್ಲಿ ಕೆಲವು ಸಂದರ್ಭಗಳು ಬರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಎಂಪರರ್ ಕಾರ್ಡ್ ಬಂದಿದೆ. ಸ್ಟ್ರಾಂಗ್ ಆಗಿ ಆ ವ್ಯಕ್ತಿ ಡಿಸಿಷನ್ ತಗೊಳ್ತಾರೆ. ಈಗ ನೀವು ತಾಳ್ಮೆಯಿಂದ ಇದ್ದು ಬಿಟ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಾಗಲಿ ಇನ್ನೊಂದಾಗಲಿ ಅಥವಾ ನನ್ನ ಮರ್ತು ಬಿಡ್ತಾರೆ ಅನ್ನುವಂತಹ ಆಗಿರ್ಬೋದು, ಅಥವಾ ಈ ರಾತ್ರಿ ಆ ವ್ಯಕ್ತಿಗೂ ಕೂಡ ಫೀಲಿಂಗ್ಸ್ ಆಗ್ತಾ ಇದೆ, ಫೀಲ್ ಇದೆ, ನಿಮ್ಮ ವಿಚಾರವಾಗಿ ಫೀಲ್ ಇದೆ. ಬಟ್ ಆದರೆ ಇವ್ರು ನಿಮ್ಮ ಲೈಫಿಗೆ ಬರ್ತಾರೆ, ಸ್ಟ್ರಾಂಗ್ ಆಗಿ ಒಂದು ನಿರ್ಧಾರ ತಗೊಂಡು ಬರುವ ಸಾಧ್ಯತೆಗಳಿದೆ. ಇಲ್ಲಿ 5 ಆಫ್ ಪೆಂಟಿಕಲ್ಸ್ ಔಟ್ಕಮ್ ಬಂದಿರೋದ್ರಿಂದ ನಿಮ್ಮ ಮನಸ್ಸು ಯಾವುದೇ ಕಾರಣಕ್ಕೂ ಕೂಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮುಗ್ದೇ ಹೋಯ್ತೇನೋ, ನನ್ನ ಲೈಫಲ್ಲಿ ಇದು ಯಾವುದು ಕೂಡ ಆಗೋದೇ ಇಲ್ವೇನೋ, ಆ ವ್ಯಕ್ತಿ ನನ್ನ ಜೀವನದಲ್ಲಿ ಮತ್ತೆ ಬರೋದೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇದ್ದೀರಿ. ನೀವು ನಿದ್ದೆಗೆಡ್ತಾ ಇದ್ದೀರಿ. ನಿದ್ದೆಯಲ್ಲೂ ಕೂಡ ಬಹಳಷ್ಟು ಯೋಚನೆಗಳನ್ನು ಮಾಡುವಂಥದ್ದು, ಸಡನ್ನಾಗಿ ಎಚ್ಚರಿಕೆ ಆಗುವಂಥದ್ದು, ಭಯ ಪಟ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇದೆ. 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಿಮ್ಮ ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ತಾ ಇಲ್ಲ, ನಿಮ್ಮ ಸುತ್ತಮುತ್ತ ಇರೋರ ಜೊತೆಗೂ ಕೂಡ ನೆಮ್ಮದಿಯಾಗೂ ಕೂಡ ಇಲ್ಲ ಅನ್ನುವ ರೀತಿಯಲ್ಲೇ ತೋರಿಸುತ್ತೆ ಇದು 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ. ಕೆಲವೊಂದು ವಿಚಾರಗಳು, ಕೆಲವೊಂದು ಖುಷಿಯ ವಿಚಾರಗಳು ಇತ್ತು, ಅದ್ರ ಹಿಂದೆ ಹೋಗಿ ನೀವು ಬಹಳಷ್ಟು ಮಾನಸಿಕವಾಗಿ ಈಗಲೇ ಆಗಿಬಿಡಬೇಕು ಅನ್ನುವ ರೀತಿಯಲ್ಲಿ ನೀವು ಡಿಸೈಡ್ ಮಾಡಿದ್ರಿ. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಆ ವ್ಯಕ್ತಿ ಬಂದರೂ ಕೂಡ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೊಂಡು ಬರ್ತಾರೆ. ಸೊ ಇಲ್ಲಿ ಸನ್ ಕಾರ್ಡ್ ಬಂದಿದೆ, ಮೇಜರಾಗಿ ಸನ್ ಕಾರ್ಡ್ ಬಂದಿದೆ, ಮೇಜರಾಗಿ ಎಂಪರರ್ ಕಾರ್ಡ್ ಬಂದಿದೆ. ಇದೆಲ್ಲ ಮೈನರ್ ಕಾರ್ಡ್ಸ್ಗಳು. ಅಂದರೆ ತಾತ್ಕಾಲಿಕವಾಗಿ ಅವ್ರಿಗೆ ತೊಳಲಾಟಗಳಾಗ್ತಾ ಇದೆ, ಅಥವಾ ಈ ಸಂಬಂಧದಲ್ಲಿ ಯಾವ ರೀತಿ ನಿರ್ಧಾರಗಳನ್ನು ತಗೊಳ್ಬೇಕು, ಯಾವ ರೀತಿ ಇರಬೇಕು, ಅದೆಲ್ಲನೂ ಕೂಡ ಗೋಜಾಗಿ ಕಾಣಿಸ್ತಾ ಇದೆ ಅವ್ರಿಗೆ. ಬಟ್ ಆದರೆ ನಾನು ಮೇಜರಾಗಿ ಹೇಳೋದಾದರೆ ಎಂಡ್ ಆಫ್ ದಿ ಇಯರ್ ಆಗಿರ್ಬೋದು, ಎಂಡ್ ಆಫ್ ದಿ ವೀಕ್ ಆಗಿರ್ಬೋದು, ಎಂಡ್ ಆಫ್ ದಿ ಮಂತ್ ಆಗಿರ್ಬೋದು, 2 ಮಂತ್ಸಲ್ಲಿ ಆಗಿರ್ಬೋದು, ಆ ವ್ಯಕ್ತಿ ಸ್ಟ್ರಾಂಗಾಗಿ ಡಿಸಿಷನ್ ತೊಗೊಂಡು ನಿಮ್ಮ ಕಾಂಟ್ಯಾಕ್ಟ್ಗೆ ಆ ವ್ಯಕ್ತಿ ಬರ್ತಾರೆ ಅಂತ ಹೇಳಿ. ಇಲ್ಲಿ ಎಂಡ್ ಆಫ್ ದಿ ಕಾರ್ಡ್ ಏನಿದೆ, ಏಸ್ ಆಫ್ ವಾಂಡ್ಸ್ ಇದೆ. ನ್ಯೂ ಇಯರ್ ಕಳೆದ ನಂತರ ಅಂದರೆ ನ್ಯೂ ಇಯರ್ ಆಗಿ ಒಂದು ವಾರದಲ್ಲಿ ಅವ್ರ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅಥವಾ ನ್ಯೂ ಇಯರ್ ಏನಿದೆಯಲ್ಲ ಆ ಒಂದು ವೀಕ್ ಕಳೆದ ನಂತರ ಅವರ ಮನಸ್ಸಿಗೆ ನಿಮ್ಮ ನೆನಪುಗಳು ಧೈರ್ಯವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು, ಅಥವಾ ಯಾವುದೋ ಒಂದು ರೈಟ್ ಡಿಸಿಷನ್ ತೊಗೊಂಡು ನಿಮ್ಮ ಲೈಫಿಗೆ ಬರುವಂತಹ ಸಾಧ್ಯತೆ ಇದೆ. ಈ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಅಂತ ಹೇಳಿದ್ರೆ, ಒಂದಷ್ಟು ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ಗಳಿದೆ, ಪಾಸಿಟಿವ್ ಆಗಿದೆ, ಅಥವಾ ನಾನು ಬಹಳಷ್ಟು ಈ ವ್ಯಕ್ತಿಯಿಂದ ನಾನು ಬಹಳಷ್ಟು ಸುಣ್ಣ ಆಗಿದ್ದೀನಿ ಅನ್ನುವ ಭಾಸದಲ್ಲಿದ್ದಾರೆ. ಬಟ್ ಆದರೆ ಕೆಲವೊಂದು ಒಳ್ಳೆ ನೆನಪುಗಳು ಕೂಡ ಆ ವ್ಯಕ್ತಿಗೆ ಆಗಾಗ ಕಾಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.